ವಿಶ್ವವಿಖ್ಯಾತ ಹಾಗೂ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಈಗಾಗಲೇ ಧರ್ಮರಾಯಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನವ ವಧುವಿನಂತೆ ಸಿಂಗಾರ ಮಾಡಲಾಗಿದೆ ಇಡೀ ಪ್ರದೇಶವನ್ನ. ತಡರಾತ್ರಿ 1:30ಕ್ಕೆ ದ್ರೌಪದಮ್ಮನ ಹೂವಿನ ಕರಗ ಸಾಗಲಿದೆ. ಮಧ್ಯರಾತ್ರಿ 2 ಗಂಟೆಯಿಂದ ಕರಗ ಮಹೋತ್ಸವ ಆರಂಭ ಆಗಲಿಕ್ಕಿದೆ. ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಆಲ್ಮೋಸ್ಟ್ ಯುಗಾದಿ ಹಬ್ಬದ ಟೈಮ್ನಿಂದಲೇ ಮಾಡ್ಕೊಳ್ತಾ ಬರ್ತಾ ಇದ್ರು ಆಡಳಿತ ಮಂಡಳಿಯವರು. ಈಗ ಫೈನಲಿ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಸಾಮಾನ್ಯವಾಗಿ ಭಕ್ತಾದಿಗಳು ಪ್ರತಿ ವರ್ಷ ಕೂಡ ಬರ್ತಾರೆ. ಇಷ್ಟು ಮಾತ್ರ ಅಲ್ಲ, ಕರಗ ಅಂದ್ರೆ ಭಾವೈಕ್ಯತೆಯ ಸಂಕೇತ ಕೂಡ ಹೌದು. ಯಾಕಂದ್ರೆ ಪ್ರತಿ ಸಲ ಕೂಡ ಕರಗ ಸ್ಟಾರ್ಟ್ ಆದಾಗ್ಲಿಂದ ಕೂಡ ಮಸ್ತಾನ್ ಸಾಬ್ ದರ್ಗಕ್ಕೆ ಈ ಕರಗ ಸಾಗೋದು, ಅಲ್ಲಿ ಪೂಜೆನ ಸ್ವೀಕರಿಸೋದು ಎಲ್ಲವೂ ಕೂಡ ಈ ವರ್ಷ ಕೂಡ ಆಗ್ಲಿಕ್ಕಿದೆ. ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕರಗ ಸಾಗುವ ಮಾರ್ಗದಲ್ಲಿ ಪೊಲೀಸರು ಕೂಡ ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಸೆಕ್ಯೂರಿಟಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕರಗ ಸಾಗುವ ಮಾರ್ಗದುದ್ದಕ್ಕೂ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು. ಬೆಂಗಳೂರಿನ ಒನ್ ಆಫ್ ದ ರಿಚೆಸ್ಟ್ ಹಾಗೂ ರಾಯಲ್ ಟ್ರೆಡಿಷನ್ಗೆ ನಾವೆಲ್ಲ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸಾಕ್ಷಿ ಆಗ್ತಾ ಇದ್ದೀವಿ. ಸೊ ಏನಾದರೂ ರೂಟ್ ಮ್ಯಾಪ್ ಅಲ್ಲಿ ಒಂದಷ್ಟು ಚೇಂಜಸ್ ಇದೆಯಾ, ಅಥವಾ ಈ ಸಲ ಹೇಗೆ ಸಾಗುತ್ತೆ ಕರಗ, ಅದಕ್ಕೆ ಬೇಕಾಗಿರುವ ಸಿದ್ಧತೆ ಯಾವ ರೀತಿ ಆಗಿದೆ ಅಂತ ಹೇಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಓಲ್ಡ್ ಬ್ಯಾಂಗಲೂರು? ಮಮತಾ, ಸದ್ಯ ಗಮನಿಸಬಹುದು, ನಾನೀಗ ಧರ್ಮರಾಯಸ್ವಾಮಿ ದೇವಾಲಯದ ಮುಂಭಾಗದಲ್ಲಿದ್ದೇನೆ. ನಗರಪೇಟೆಯಲ್ಲಿರುವಂತಹ ಧರ್ಮರಾಯಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಹಬ್ಬದ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿ ಗಮನಿಸ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ನವ ವಧುವನ್ನ ಯಾವ ರೀತಿ ನಾವು ಸಿಂಗಾರವನ್ನ ಮಾಡ್ತೇವೆ ಅದೇ ಮಾದರಿಯಲ್ಲಿ ಸದ್ಯ ದೇವಾಲಯವನ್ನ ಕೂಡ ಸಿಂಗಾರ ಮಾಡಲಾಗ್ತಾ ಇದೆ. ಸರಿಸುಮಾರು 1:30ಕ್ಕೆ ದೇವಾಲಯದ ಆವರಣದಿಂದ ಹೊರಭಾಗಕ್ಕೆ ಕರ್ಗ ಅಂದ್ರೆ ಹೂವಿನ ಕರ್ಗ ಏನಿರ್ತದೆ, ಹೂವಿನ ಕರ್ಗ ಆಚೆ ಬರುತ್ತೆ. ಆಚೆ ಬಂದ ನಂತರದಲ್ಲಿ 3 ರೌಂಡ್ ಅಂದ್ರೆ ದೇವಾಲಯವನ್ನ 3 ರೌಂಡ್ ಪ್ರದಕ್ಷಿಣೆಯನ್ನ ಹಾಕಿ ಇಲ್ಲಿಂದ ಕರ್ಗ ಹೊರಡುವಂಥದ್ದು. ಕರ್ಗ ಹೊರಡೋಕ್ಕಿದ್ದಕ್ಕಿಂತ ಮುನ್ನ ಮೊದಲು ಇಲ್ಲಿ ನೀವು ಗಮನಿಸ್ತಾ ಇರುವಂತಹ ಧರ್ಮರಾಯ ಸ್ವಾಮಿಯ ತೇರೇನಿದೆ, ಈ ತೇರು ದೇವಾಲಯದಿಂದ ಇಲ್ಲಿ ಒಂದು 100 ಮೀಟರ್ ದೂರದಲ್ಲಿರುವಂತಹ ಸರ್ಕಲ್ ಒಂದಕ್ಕೆ ಹೋಗಿ ನಿಲ್ಲುತ್ತೆ. ಅಲ್ಲಿ ಹೋಗಿ ನೇರವಾಗಿ ಕರ್ಗ ಅಲ್ಲೂ ಕೂಡ ಪ್ರದಕ್ಷಿಣೆಯನ್ನ ಹಾಕಿ ಆನಂತರ ದೇವರಿಗೆ ನಮನವನ್ನ ಸಲ್ಲಿಸಿ ಆನಂತರ ದ್ರೌಪದಮ್ಮನ ಕರ್ಗ ಏನಿರುತ್ತೆ, ಹೂವಿನ ಕರ್ಗ, ಅದು ಬೇರೆ ಬೇರೆ ನಗರದ ಬೇರೆ ಬೇರೆ ಏರಿಯಾಗಳಿಗೆ ಹೋಗುವಂಥದ್ದು. ಪ್ರತಿ ವರ್ಷ ಯಾವ ರೀತಿ ಇರ್ತಾ ಇತ್ತು ಅದೇ ರೀತಿಯಾದಂತಹ ರೂಟ್ ಮ್ಯಾಪ್ ಈ ಬಾರಿ ಕೂಡ ಇರುವಂಥದ್ದು. ರೂಟ್ ಮ್ಯಾಪ್ ನಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ಗಳು ಇರೋದಿಲ್ಲ. ವಿಶೇಷವಾಗಿ ಮಸ್ತಾನ್ ಸಾಬ್ ದರ್ಗಾ ಏನಿದೆ ಆ ದರ್ಗಕ್ಕೂ ಕೂಡ ಪ್ರತಿ ವರ್ಷದಂತೆ ಈ ಬಾರಿ ಹೋಗ್ತಾ ಇದೆ. ಹಿಂದಿನಿಂದಲೂ ಕೂಡ 8 ದಶಕಗಳಿಂದಲೂ ಕೂಡ ದರ್ಗಕ್ಕೆ ಭೇಟಿ ಕೊಡುವಂಥದ್ದು ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಇತ್ತು. ಅದೇ ಸಂಪ್ರದಾಯದಂತೆ ಈಗಲೂ ಕೂಡ ಆಗ್ತಾ ಇದೆ. 1:30ಕ್ಕೆ ಬರುವಂತಹ ಕರ್ಗ ಏನಿದೆ ನೇರವಾಗಿ ಕುಂಬಾರಪೇಟೆ ರೋಡ್, ರಾಜ ಮಾರ್ಕೆಟ್ ಸರ್ಕಲ್, ಸಿಟಿ ಮಾರ್ಕೆಟ್ ಸರ್ಕಲ್, ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹೋಗಿ ಅನಂತರ ಮಸ್ತಾನ್ ಸಾಬ್ ದರ್ಗಕ್ಕೆ ತೆರಳಿ ಅಲ್ಲಿ ಧೂಪದ ಆರತಿಯನ್ನ ಆದ ನಂತರದಲ್ಲಿ ಅಲ್ಲಿಂದ ಆಚೆ ಬಂದು ಬೆಳಿಗ್ಗೆ ಸುಮಾರು 8 ರಿಂದ 9 ಗಂಟೆ ಒಳಗೆ ದೇವಾಲಯ ಅಂದ್ರೆ ಈಗಿರುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ಬಂದು ಸೇರುವಂಥದ್ದು. ಗಮನಿಸಬಹುದು, ಬರ್ತಾ ಇರುವಂತಹ ಭಕ್ತರ ಸಂಖ್ಯೆಯನ್ನ ಕೂಡ ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ ಕಳೆದ ಬಾರಿ ಸುಮಾರು 15 ರಿಂದ 16 ಲಕ್ಷ ಜನ ಅಂದಾಜಲ್ಲಿ ಸೇರಿದ್ರು ಅನ್ನುವಂತಹ ಒಂದಷ್ಟು ಅಂದಾಜಿತ್ತು. ಈ ಬಾರಿಯೂ ಕೂಡ ರಜೆ ಇರುವಂತಹ ಕಾರಣಕ್ಕಾಗಿ ಅಂದ್ರೆ ಬೇಸಿಗೆ ರಜೆ ಇರುವಂತಹ ಕಾರಣಕ್ಕಾಗಿ ಇಷ್ಟೇ ಪ್ರಮಾಣದಲ್ಲಿ ಜನ ಬರ್ಬೋದು ಅನ್ನುವಂತಹ ಒಂದಷ್ಟು ಅಂದಾಜನ್ನ ಕೂಡ ಈಗ ಸದ್ಯ ಮಾಡ್ಕೊಳ್ಳಲಾಗಿದೆ. ಇದೇ ಕಾರಣಕ್ಕಾಗಿ ಪೊಲೀಸ್ ಫೋರ್ಸ್ ಗಳನ್ನ ಕೂಡ ಹೆಚ್ಚು ಮಾಡ್ಕೊಂಡಿದ್ದಾರೆ. ಕಳೆದ ಬಾರಿ ಒಂದೆರಡು ಅಹಿತಕರ ಘಟನೆಗಳು ಆಗಿದ್ವು, ಅದು ಯಾವುದೂ ಕೂಡ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಸಿದ್ಧತೆಯನ್ನಂತೂ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಜೊತೆಗೆ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. 1:30ಕ್ಕೆ ಕರಗ ಮಹೋತ್ಸವ ಆರಂಭ ಆಗುತ್ತೆ. ಮಮತಾ. ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ 8 ಶತಮಾನಗಳ ಇತಿಹಾಸ, ಅದು ದಶಕ ಅಲ್ಲ ಶತಮಾನ, 800 ವರ್ಷಗಳ ಇತಿಹಾಸ ಕರಗಕ್ಕಿರೋದು. ಸೊ ಕರಗದ ಐತಿಹಾಸಿಕ ವಿಜೃಂಭಣೆಯ ಮಹೋತ್ಸವಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇನ್ ಡೀಟೇಲ್ ಆಗಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಕರಗಕ್ಕೂ ಮಹಾಭಾರತಕ್ಕೂ ಹೇಗೆ ಸಂಬಂಧ ಇದೆ, ಯಾಕೆ ವೈನಿಕುಲದವರು ದ್ರೌಪದಿಯನ್ನ ಆದಿ ಸ್ವರೂಪಿಣಿ ಶಕ್ತಿ ದೇವತೆಯಾಗಿ ಆರಾಧಿಸ್ತಾರೆ, ಎಲ್ಲದರ ಮಾಹಿತಿಯನ್ನು ಕೂಡ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಹೋಗ್ಬೋದು. ಸದ್ಯಕ್ಕಂತೂ ಸಿಂಗಾರಗೊಂಡಿರುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನು ನೋಡ್ತಾ ಇದ್ದಾರೆ. ಎಷ್ಟು ವಿಜೃಂಭಣೆಯಿಂದ ವೈಭವೋಪೇತವಾಗಿ ಇಡೀ ಮಾರ್ಗ ನಮಗೆ ಕಾಣಿಸ್ತಾ ಇದೆ. ಟಾಪ್ ವ್ಯೂ ಆಂಗಲ್ ಅನ್ನ ನಾವು ನೋಡ್ತಾ ಇದೀವಿ ಸದ್ಯಕ್ಕೆ. ಸೊ ಒಂದು ಕಡೆಗೆ ಜನ ಎಷ್ಟರ ಮಟ್ಟಿಗೆ ಸೇರಿದ್ದಾರೆ ಅಂತ, ಇನ್ನೊಂದು ಕಡೆಗೆ ದೇವಸ್ಥಾನ ಹೇಗಿದೆ ಅಂತ. ದೇವಸ್ಥಾನದ ಒಳಗಿರುವಂತಹ ಪ್ರತಿ ವಿಗ್ರಹಗಳಲ್ಲೂ ಸಾಕಷ್ಟು ಜೀವಂತಿಕೆ ಇದೆ. ಇದಕ್ಕೂ ಕೂಡ ಈ ದೇವಸ್ಥಾನ ಸಾಕಷ್ಟು ಪ್ರಸಿದ್ಧಿಯನ್ನ ಹೊಂದಿದೆ. ಆಮೇಲೆ ಪ್ರತಿ ರಸ್ತೆಯ ಹೆಜ್ಜೆಗೂ ಕೂಡ ಪೊಲೀಸರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆಮೇಲೆ ವಿವಿಧ ಧಾರ್ಮಿಕ ವಿಧಿ ವಿಧಾನಗಳು ಈಗಾಗಲೇ ದೇವಸ್ಥಾನದಲ್ಲಿ ಸಾಗ್ತಾ ಇದೆ.